ನಾನು ನಿಮಗೆ 2 ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳು ಸಾಮೂಹಿಕವಾಗಿ ಯೋಗಾಭ್ಯಾಸ ಮಾಡಿರೋ ವಿಡಿಯೋ. ಇವರಿಗೆ ಯೋಗ ಟ್ರೈನರ್ಸ್ ಬಂದು ಯೋಗ ಹೇಳ್ಕೊಟ್ರು. ಈ ವೇಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಎಲ್ಲರ ಜೊತೆ ಯೋಗಾಭ್ಯಾಸ ಮಾಡಿದ್ರು. Breathe in, breathe out. Breathe in. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಪವಿತ್ರ ಮಂತ್ರದೊಂದಿಗೆ ನಮ್ಮ ಮನಸ್ಸಿನ ಆತಂಕಗಳನ್ನು ದೂರ ಸರಿಸಿ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಮೀನಾ. ಮುಂಜಾವಿನ ತಂಗಾಳಿಯಲ್ಲಿ ಪ್ರಶಾಂತವಾದ ಪರಿಸರದಲ್ಲಿ ಇವತ್ತು ಬೆಂಗಳೂರಿನ ಸಹಕಾರ್ ನಗರ್ ಗ್ರೌಂಡ್ ಅಲ್ಲಿ ಯೋಗ ಡೇ ಆಚರಿಸಲಾಯಿತು. ಬೃಹತ್ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಯೋಗ ಸಂಗಮ ಕಾರ್ಯಕ್ರಮ ಆಚರಿಸಲಾಯಿತು. ಇದರಲ್ಲಿ ಕೃಷ್ಣ ಬೈರೇಗೌಡ ಅವರ ಹೆಂಡತಿ ಮೀನಾಕ್ಷಿ ಅವರು ಮಾಡಿದ್ದ ಯೋಗಾಸನಗಳು ನೆಕ್ಸ್ಟ್ ಲೆವೆಲ್ ಆಗಿದ್ವು. ಏನ್ ಫ್ಲೆಕ್ಸಿಬಿಲಿಟಿ ಯಪ್ಪ! ಇವರು ಎಲ್ಲರಿಗೂ ಪ್ರೇರಣೆಯಾಗಿದ್ರು. ಎಲ್ಲರೂ ಅಷ್ಟೂ ಆಸನವನ್ನ ತುಂಬಾ ಸುಲಭವಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದದ್ದು ನೋಡೋದೇ ಚಂದವಾಗಿತ್ತು. ಏನ್ ಉತ್ಸಾಹ ಇತ್ತು ಗೊತ್ತಾ ಯಬ್ಬಾ! ಹಾಗೆ ಈ ಯೋಗ ಸಂಗಮದಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರು ಯೋಗ ಟೀಚರ್ಸ್ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡಿದ್ರು. Feet together. Bend your knees, hug your knees.
ಯೋಗ ಕಾರ್ಯಕ್ರಮವನ್ನ ಪ್ರಗಲ್ಭ ಸಂಸ್ಥೆ ಸಹಯೋಗದೊಂದಿಗೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. असतो मा सद्गमया ॐ शान्ति शान्ति शान्तिः Om Shanti Shanti Shanti. Inhale. Now as you exhale, bow down your head. Thank your godparents and teachers. Salutation to the Mother Earth. Thank yourself. Rub your palm. Breathe pranic energy. Pop them on your eyes. Feel the warmth. Slowly open your eyes. Bring your hands out. And how are you all? All good? All fine? Yes. So we have Sir here. Let's welcome him on stage. ಲಾಸ್ಟ್ ಅಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಇಂದಿನ ದಿನಗಳಲ್ಲಿ ಯೋಗ ನಮ್ಮ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಕ್ರಿಸ್ಪಿ ಅಂಡ್ ಶಾರ್ಟ್ ಆಗಿ ಹೇಳಿದ್ರು. ಇದಾದ ನಂತರ ಗಿಫ್ಟ್ಸ್ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ವೆರಿ ಇಂಪಾರ್ಟೆಂಟ್ ತಿಂಡಿ ಕೂಡ ಇತ್ತು. ನಮಸ್ಕಾರ ಎಲ್ಲರಿಗೂ. ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ. ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಎಲ್ಲರನ್ನ ಒಳಗೊಂಡು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಜೊತೆಗೂಡಿಸ್ಕೊಂಡು ಯೋಗ ಸಂಗಮ ಅಂದ್ರೆ ಎಲ್ಲರೂ ಒಂದುಗೂಡುವುದೇ ಸಂಗಮ. ಆ ಯೋಗವನ್ನ ಬಳಸ್ಕೊಂಡು ನಮ್ಮ ಜನಗಳನ್ನೆಲ್ಲರನ್ನೂ ಕೂಡ ಒಂದು ಕಡೆ ಸಂಗಮ ಮಾಡಬೇಕು ಅಂತೇಳಿ ಇವತ್ತು ಯೋಗ ಸಂಗಮ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದೇವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಾ. ನಿನ್ನೆ ಗಟ್ಟಿಯಾಗಿ ಮಳೆ ಆಗಿದ್ರಿಂದ ಏನಾಗಬಹುದು ಅಂತ ನಮಗೂ ಆತಂಕ ಇತ್ತು. ಈ ಗ್ರೌಂಡ್ಸ್ ಬೇರೆ ತುಂಬ ನಿನ್ನೆ ರಾತ್ರಿ ಮೀನಾಕ್ಷಿ ಬಂದಾಗ ಎಲ್ಲ ನೀರು ನಿಂತಿತ್ತು. ಆದರೂ ಕೂಡ ನಿಮ್ಮ ಅದೃಷ್ಟನೂ ಚೆನ್ನಾಗಿದೆ, ನಮ್ಮ ಅದೃಷ್ಟನೂ ಚೆನ್ನಾಗಿದೆ. ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಜನ ಬಂದು ಭಾಗವಹಿಸಿ ಎಲ್ಲರೂ ಕೂಡ ಈ ಯೋಗ ದಿನವನ್ನ ನಾವು ಚೆನ್ನಾಗಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯೋಗ ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂಥ ನಮ್ಮ ದೇಶದ ಒಂದು ಕಲೆ ಅಂತಾನೂ ಹೇಳ್ಬೋದು, ವಿಜ್ಞಾನ ಅಂತಾನೂ ಹೇಳ್ಬೋದು. ಇದಾಗಿತ್ತು ಯೋಗದ ಮಹತ್ವ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.